ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ನಾನು ನಿಮಗಿವತ್ತು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಫ್ಯಾಬ್ರಿಕ್, ಆಮೇಲೆ ಲೈನಿಂಗ್, 1 ಮೀಟರ್ ಲೈನಿಂಗ್, ಆಮೇಲೆ ಮಾಮೂಲಿ ಸೀರೆ ಬ್ಲೌಸ್. ಓಕೆನಾ? ಈ ಥರ ತಗೊಳ್ಳಿ. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ, ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬಿಗಿನರ್ಸಿಗೋಸ್ಕರ ಈಸಿ ಮೆಥಡ್. ಓಕೆನಾ? ಈ ಥರ ಲೈನಿಂಗ್ ಕ್ಲಾತ್ ತೊಗೊಳ್ಳಿ. ಸೇಮ್ ಫೋಲ್ಡಿಂಗ್ ಸೈಡ್ ನಮ್ಮ ಸೈಡ್ ಇರಬೇಕು, ಓಪನ್ನು ಆ ಕಡೆ ಸೈಡ್ ಇರಬೇಕು. ಓಕೆನಾ? ನೋಡಿ, ನಾನು ನಿಮಗೆ ಗೊತ್ತಾಗಲಿ ಅಂತ ಬಿಗಿನರ್ಸಿಗೋಸ್ಕರ ನಾನು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೋಡಿ, ಲೆಂತ್ ತೊಗೊಳ್ಳಿ. ಅಗಲ ಫಸ್ಟು ನೀವು ನೋಡ್ಕೊಳ್ಳಿ. ಇವ್ರದ್ದಾಗಲ್ಲ 9.5 ರೆಡಿ ಇದೆ, 38 ಇಂಚ್ ರೆಡಿ ಒಟ್ಟಿಗೆ. ಅದನ್ನು 4 ಭಾಗ ಮಾಡಿದ್ರೆ 9.5. ಓಕೆನಾ? ನೋಡಿ, ಆಮೇಲೆ 1.5 ಇಂಚ್ ಎಕ್ಸ್ಟ್ರಾ. ಸೇಮ್ ನಾನು ಬಿಗಿನರ್ಸಿಗೋಸ್ಕರ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸುಮ್ಮನೆ ಕ್ಲಾತ್ ವೇಸ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಿಮಗೆ ಈ ಥರ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರೊಳಗಡೆ ಬಟ್ಟೆನೂ ವೇಸ್ಟ್ ಆಗೋಲ್ಲ, ನಿಮಗೆ ಎಲ್ಲದಕ್ಕೂ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳೋದ. ನೋಡಿ, ಫಸ್ಟ್ ಬ್ಯಾಕ್ ಪಾರ್ಟ್ ಯಾವಾಗಲೂ ಫಸ್ಟ್ ಲೆಂತ್ ನೋಡ್ಕೋಬೇಕು. ಬ್ಯಾಕ್ ಪಾರ್ಟ್ ಉದ್ದ ನೋಡಿ, ಅವ್ರದ್ದು 15 ರೆಡಿ ಇದೆ, 1 ಇಂಚ್ ಎಕ್ಸ್ಟ್ರಾ. ಇದು ಬ್ಯಾಕ್ ಪಾರ್ಟ್ ಫಸ್ಟ್ ಹೇಳ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟು 15 ರೆಡಿ, 1 ಇಂಚ್ ಎಕ್ಸ್ಟ್ರಾ. 1 ಇಂಚ್ ಯಾಕೆ ಅಂದರೆ 1/2 ಇಂಚು ಕೆಳಗೆ ಮಾರ್ಜಿನಿಗೆ, 1/2 ಇಂಚು ಮೇಲ್ಗಡೆ. ಓಕೆನಾ? ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ. ಓಕೆನಾ? ನೆಕ್ಸ್ಟು ನೋಡಿ, 9.5 ರೆಡಿ, 1.5 ಎಕ್ಸ್ಟ್ರಾ. 1.5 ಇಲ್ಲಾಂದರೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಕ್ಲಾತು ಏನಾಗಲ್ಲ, ಕಮ್ಮಿ ಮಾತ್ರ ಇಟ್ಕೋಬೇಡಿ. ಓಕೆನಾ? ಈ ಥರ. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನಿಮಗೆ ಯಾವುದೇನಾರ ಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋಗಳಿಗೆ ಇಲ್ಲ ಕಮೆಂಟ್ಸ್ ಮಾಡಿ, ಆ ವೀಡಿಯೋಗಳು ನಾನು ನಿಮಗೆ ಮಾಡ್ತೀನಿ. ಓಕೆನಾ? ಈ ಥರ ಮಾಡ್ಕೊಂಡು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಓಕೆನಾ? ಕಟ್ ಮಾಡಿ ಅದು ಕ್ಲಾತು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ವಲ್ಲ 16ಗೆ, ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ನಾವು 16ಗೆ 1 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ, ಸುಮ್ಮನೆ ಕ್ಲಾತ್ ನಾನು ನಿಮಗೋಸ್ಕರ ಬ್ಯಾಕು ಫ್ರಂಟ್ ಸಪ್ರೇಟ್ ಮಾರ್ಕ್ ಮಾಡೋದು ತೋರಿಸ್ತಿದ್ದೀನಿ. ಯಾಕೆಂದರೆ ಬಿಗಿನರ್ಸ್ ಇವಾಗ ಯಾರ್ಯಾರು ಕಲಿತಾ ಇದ್ದಾರೆ ಅವರಿಗೋಸ್ಕರ ಗೊತ್ತಾಗಲಿ ಅಂತ. ಆಮೇಲೆ ಇಲ್ಲ ಅಂದರೆ ಗೊತ್ತಾದಮೇಲೆ 2 ಫೋಲ್ಡ್ ಮಾಡಿ ಒಂದೇ ಸರಿ ನಾವು ಮಾರ್ಕ್ ಮಾಡ್ಕೋಬೋದು ಗೊತ್ತಾದರೆ. ಅದಕ್ಕೆ ನಾನು ಸಪ್ರೇಟಿಗೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಬ್ಯಾಕ್ ಪಾರ್ಟು ಈ ಥರ ಮಾಡ್ಕೊಳ್ಳಿ. ಲೆಂತ್ ನೋಡ್ಕೊಳ್ಳಿ. ನೋಡಿ, 15 ರೆಡಿ, 1 ಇಂಚ್ ಎಕ್ಸ್ಟ್ರಾ, 16 ಇದೆ. ಕಟ್ ಮಾಡ್ಕೊಳ್ಳಿ. ಓಕೆನಾ? ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಪಾರ್ಟು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಪ್ರೇಟ್. ಫಸ್ಟು ಬ್ಯಾಕ್ ಪಾರ್ಟ್ ನೋಡಿ, ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡೋದು ತೋರಿಸ್ತೀನಿ. ನೋಡಿ, 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೆ ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ 1/2 ಇಂಚ್ ಮೇಲೆ, 1/2 ಇಂಚ್ ಕೆಳಗೆ, ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾಮೂಲಿ ವಿಡ್ತ್ 2 ಕಾಲಿದೆ ಇವರಿಗೆ, 2 ಕಾಲಿದೆ. 2 ಕಾಲು ವಿಡ್ತು, 3 ಇಂಚು ಶೋಲ್ಡರ್, 3.25 ಇಂಚು ಎಕ್ಸ್ಟ್ರಾ. ಯಾಕೆಂದರೆ ಅರ್ಧ ಇಂಚು ಇದು ಸ್ಲೀವ್ ಸ್ಟಿಚಿಂಗಿಗೆ 1/4 ಇಂಚು ಮುಂದೆ ವಿಡ್ತ್ ಸ್ಟಿಚಿಂಗ್ ನೋಡ್ಕೊಳ್ಳಿ. ಆಮೇಲೆ ಮುಂದೆ ಡೀಪು 5.5 ಇದೆ, ಮುಂದೆ ಡೀಪು 5.5. ಓಕೆನಾ? ನೋಡಿ, 5.5 ಮುಂದೆ ಡೀಪು. ನೆಕ್ಸ್ಟು 3 ಇಂಚು ಶೋಲ್ಡರ್, 3/4 ಇಂಚು ಸ್ಟಿಚಿಂಗ್ ಮಾರ್ಜಿನಿಗೆ. ನೋಡಿ, ಆಮೇಲೆ ಹಾರ್ಮೋಲ್ 5.5. ಸೇಮ್ ನಾನು ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ವಿತೌಟ್ ಲೈನಿಂಗಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. 1 ಇಂಚು 3/4 ಇಂಚು ಸೇಮ್ ಆರ್ಮೋಲ್ 3/4 ಇಂಚು ಫ್ರಂಟ್, ಬ್ಯಾಕು 1 ಇಂಚು. ಓಕೆನಾ? ಈ ಥರ ನಾವು ಶೇಪ್ ಮಾಡ್ಕೊಳ್ಳಿ. ಈ ಥರ ಶೇಪ್ ಕೊಡ್ಕೊಳ್ಳಿ. ಈಸಿ ಇದೆ. ಬಿಗಿನರ್ಸ್ ಯಾರ್ಯಾರು ಕಲಿತಾ ಇದ್ದಾರೆ ಅವರಿಗೋಸ್ಕರ ನಾನು ನಿಮಗೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಆಗೋ ಥರ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಓಕೆನಾ? ಈ ಥರ ಶೇಪ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈಸಿ ಇದೆ. ನಿಮ್ಮದು ಇದೇ ಥರ ಮಾರ್ಕ್ ಮಾಡ್ಕೋಬೇಡಿ. ನಿಮ್ಮದು ಡೀಪು, ಫ್ರಂಟ್ ಡೀಪು, ನಿಮ್ಮ ಶೋಲ್ಡರು, ನಿಮ್ಮದು ವಿಡ್ತು, ನಿಮ್ಮದು ನೋಡ್ಕೊಂಡು ನಿಮ್ಮದು ಸೇಮ್ ಮೆಜರ್ಮೆಂಟ್ ಬಿಟ್ಕೊಳ್ಳಿ. ಈ ಥರ ಮಾತ್ರ ಮಾಡ್ಕೋಬೇಡಿ. ಇದು 38 ಇಂಚ್ ಮೆಜರ್ಮೆಂಟಿಗೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಲೈನ್ ಹಾಕೋಬೇಡಿ. ಆಮೇಲೆ 4 ಇಂಚಿಗೆ ನಾವು ಬ್ಯಾಕ್ ಟಕ್ ಪಾಯಿಂಟ್ಸ್, ಇಲ್ಲಾಂದರೆ ನಾವು ಶೋಲ್ಡರ್ ಮಧ್ಯದಿಂದ ನೀವು ಟಕ್ ಹಿಡಿಬೋದು. ಓಕೆನಾ? ಶೋಲ್ಡರ್ ಮಧ್ಯದಿಂದ
ಟಕ್ ಮಾಮೂಲಿ ಟಕ್ 4 ಇಂಚು ಗೊತ್ತಾಗುತ್ತೆ ಅಂದ್ಕೊತೀನಿ. 4 ಇಂಚು ಈ ಥರ ಮಾಡ್ಕೊಂಡು ಕಾಲು ಇಂಚು ಟಕ್ಕಿಗೆ ನೋಡಿ. ಫಸ್ಟು ಆರ್ಮೋಲ್ ಕಟ್ ಮಾಡ್ಕೊಳೋದು. ಆರ್ಮೋಲ್ ಇದು ಬ್ಯಾಕ್ ಇರೋದ್ರಿಂದ ನಾವು ಫಸ್ಟ್ ಬ್ಯಾಕ್ ಆರ್ಮೋಲ್ ಕಟ್ ಮಾಡಬೇಕು. ಫ್ರಂಟಿಂದು ಫ್ರಂಟ್ ಆರ್ಮೋಲ್, ಓಕೆನಾ. ಇದು ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗಲೂ ಫ್ರಂಟಿಂದ ಮಾತ್ರ, ಬ್ಯಾಕಿಂದ ಮಾತ್ರ ಕಟ್ ಮಾಡ್ಕೊಳ್ಳಿ. ಸಾರಿ ನೋಡಿ, ಬ್ಯಾಕ್ ಪಾರ್ಟ್ ಫಸ್ಟ್ ಬ್ಯಾಕ್ ಆರ್ಮೋಲ್ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬ್ಯಾಕ್ ಆರ್ಮೋಲ್ ಕಟ್ ಮಾಡ್ಕೊಳ್ಳಿ. ಇವಾಗ ಹಿಂದೆ ಡೀಪು ಬ್ಯಾಕ್ ಡೀಪ್ ಇದು 5.5, ಸಾರಿ ಮುಂದೆ ಡೀಪ್ ಅಂತ ಹೇಳಿದೆ ನಾನು ನಿಮಗೆ. ಇದು ಬ್ಯಾಕ್ ಪಾರ್ಟ್ ಅಲ್ವಾ, ಹಿಂದೆ ಡೀಪ್ ಈ ಥರ ಆಗಿದೆ. ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನಾವು ಫ್ರಂಟ್ ಪಾರ್ಟ್ ಕಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಸಪ್ರೇಟ್ ಮಾರ್ಕ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂತ. ನಿಮಗೆ ಗೊತ್ತಾಗಿದ್ದರೆ 2 ಸೇರಿ ಕಟ್ ಮಾಡ್ಬೋದು. ಅದೇ ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ಬೇಕು, ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಬ್ಯಾಕ್ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಫ್ರಂಟಿಗೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಓಕೆನಾ. ನೋಡಿ ಬ್ಯಾಕ್ ಇವಾಗ 16 ಇತ್ತರ, ನಾವು ಇವಾಗ 17 ತೊಗೋಬೇಕು. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, 16 ಬ್ಯಾಕ್ ತೊಗೊಂಡಿದ್ವಿ, 1 ಇಂಚ್ ಎಕ್ಸ್ಟ್ರಾ. ಯಾಕೆಂದರೆ ನಾವು ಕ್ರಾಸ್ ಪಟ್ಟಿಗೆ ಸ್ಟಿಚ್ ಮಾಡ್ತೀವಿ, ಅದಕ್ಕೋಸ್ಕರ ಹೋಗುತ್ತೆ, ಅದಕ್ಕೋಸ್ಕರ ನಿಮಗೆ 1 ಇಂಚ್ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ನೋಡಿ ಮತ್ತೆ ನಾವು ಬ್ಯಾಕ್ 16 ತೊಗೊಂಡಿದ್ವಿ, ಫ್ರಂಟ್ 17 ತೊಗೋಬೇಕು. ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಫುಲ್ಲು ಕರೆಕ್ಟಾಗಿ ಬರುತ್ತೆ, ನಿಮಗೆ ತೊಂದರೆ ಏನಾಗೋದಿಲ್ಲ, ಫುಲ್ಲು ಕರೆಕ್ಟಾಗಿ ಸ್ಟಿಚಿಂಗಲ್ಲಿ ಬರುತ್ತೆ, ಓಕೆನಾ. ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಕ್ 16 ತೊಗೊಂಡಿದ್ರಿ, ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ 17 ತೊಗೊಳ್ಳಿ. ಏನು ನಿಮಗೆ ಉದ್ದ ಮೇಲೆ ಕೆಳಗೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ನಾನು ನಿಮ್ಗೆ ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಅದು ಸ್ಟಿಚಿಂಗ್ ಎಲ್ಲ ಹೋದ್ಮೇಲೆ ಸೇಮ್ ಕರೆಕ್ಟಾಗಿ ಬರುತ್ತೆ. ನೋಡಿ 2/4, 3 ಇಂಚು, 3/4 ಇಂಚು ಸೇಮ್ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಮಾಮೂಲಿ 5.5 ಸೇಮ್ 5.5 ಆರ್ಮೋಲ್ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಇರೋದ್ರಿಂದ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೊಗೊಳ್ಳಿ, ಓಕೆನಾ. 9.5 ಇಂದ ನಾವು ಆರ್ಮೋಲ್ ಶೇಪ್ ತೊಗೋಬೇಕು, ಯಾಕೆಂದರೆ ನಾವು ರೆಡಿ ಬ್ಲೌಸ್ ಇರುತ್ತಲ್ಲ, ಅದರಿಂದ 1.5-2 ಇಂಚ್ ಎಕ್ಸ್ಟ್ರಾ ಆರ್ಮೋಲ್ ಶೇಪ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಡೀಪು ನೋಡಿ, ಫ್ರಂಟ್ ಡೀಪು 6 ಇಂಚು ನೋಡಿ. ಫ್ರಂಟ್ ಡೀಪು 6 ಇಂಚ್. ನಿಮಗೆ 7, ನಿಮ್ಮದು 7.5 ನೋಡ್ಕೊಂಡು ನಿಮ್ಮದು ಫ್ರಂಟ್ ಡೀಪ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ. ನಿಮಗೆ ಬ್ರಾಡ್ ಬೇಕು ಅಂದರೆ ನೀವು ಇವಾಗ 2.5 ಇದ್ದರೆ 3 ಇಟ್ಕೊಂಡು ಬ್ರಾಡ್ ಮಾಡ್ಕೋಬೋದು ಫ್ರಂಟಲ್ಲಿ. ನಿಮಗೆ ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಫ್ರಂಟ್ ಯಾವ ಥರ ಬ್ರಾಡಾಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮಾಮೂಲಿ ಕ್ರಾಸ್ ಪಟ್ಟಿ 4 ಇಂಚು ಕ್ರಾಸ್ ಪಟ್ಟಿ ಒಂದು ನೋಡಿ. ಇದೊಂದು ನಿಮಗೆ ಈಸಿ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಬಿಗಿನರ್ಸಿಗೋಸ್ಕರ ಇದು ಕ್ರಾಸ್ ಪಟ್ಟಿ ನಿಮಗೆ ಮಾರ್ಕ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಈ ಥರ ಈಸಿ ಆಗಿರೋ ಥರ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. 4 ಇಂಚು ಸೇಮ್ ಎಲ್ಲರಿಗೂ 4 ಇಂಚ್ ಮತ್ತು 3 ಇಂಚು, ಆ ಕಡೆ ಸೈಡ್ 3 ಇಂಚು, ಈ ಕಡೆ ಸೈಡ್ 4 ಇಂಚು, ಮಧ್ಯದಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೆ, ಈಸಿ ಆಗೋ ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸಿಗೋಸ್ಕರ. ನೋಡಿ ಈ ಥರ ಈಸಿ ಆಗುತ್ತೆ. ನೋಡಿ ಈ ಥರ ಶೇಪ್ ಮಾಡ್ಕೊಳ್ಳಿ, ಈ ಥರ ಶೇಪ್ ಕೊಡ್ಕೊಳ್ಳಿ, ಓಕೆನಾ. ನೋಡಿ ಗೊತ್ತಾಯಿತು ಅಂದ್ಕೊತೀನಿ. ಸೇಮ್ ಇವಾಗ 4 ಇಂಚು, ಸೇಮ್ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ 2.5 ಸೇಮ್ ಎಲ್ಲರಿಗೂ ಒಂದೇ ಥರ ಇರುತ್ತೆ, ಆದರೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನೀವು ಮಾಡ್ಕೋಬೇಕು. ಸೇಮ್ 2.5 ಎಲ್ಲರಿಗೂ ಸೇಮೇ, ಆದರೆ ಇದು ಟಕ್ ಹಿಡಿಯೋದು ಮಾತ್ರ ಒಬ್ಬರಿಗೆ 1/4, 1.5, 1 ಇಂಚು. ಇವಾಗ ಇದು ಸಣ್ಣ ಇರೋದ್ರಿಂದ 1 ಇಂಚ್ ಸಾಕು. ನೋಡ್ಕೊಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು. ನೀವು ಬ್ಲೌಸಲ್ಲಿ ನೋಡ್ಕೊಳ್ಳಿ, ಬ್ಲೌಸಲ್ಲಿ ಟಕ್ಕಿಂದು ಎತ್ತರ ಎಷ್ಟು ಬಟ್ಟೆ ಇರುತ್ತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಆಗಿದೆ ನೋಡಿ. ಇದು ಎರಡರ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎರಡರ ಮಧ್ಯದಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಎಷ್ಟಿರುತ್ತೆ ಅದರಲ್ಲಿ ಮಧ್ಯದಲ್ಲಿ ಮಾಡಿಬಿಟ್ಟು ನೀವು ಸೇಮ್ 2.5 ಒಂದು ಮಾರ್ಕ್ ಮಾಡ್ಕೊಂಡು ಕಾಲು ಇಂಚು ಶೇಪಿಗೆ ಕಾಲು ಇಂಚು ಈ ಥರ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಗೊತ್ತಾಯಿತು ಅಂದ್ಕೊತೀನಿ. ನೆಕ್ಸ್ಟು
ನೋಡಿ ಮಧ್ಯದಲ್ಲಿ ನಮಗೆ 2 ಇಂಚ್ ಗ್ಯಾಪ್ ಬರಬೇಕು. ಓಕೆನಾ, 2 ಇಂಚು ಇಲ್ಲಾಂದರೆ 1.5 ಇಂಚು ಹಿಂಗೆ ಗ್ಯಾಪ್ ಬಂದರೆ ನಡೆಯುತ್ತೆ. ನೋಡಿ ಇವಾಗ ನಾವು ಮೂರನೇ ಟಕ್ ಮಾಡೋಕ್ಕೆ ನಾವು ಆರ್ಮೋಲಿಂದ ಫಸ್ಟ್ ಟಕ್ ಇದು ಮಾಡಿದ್ರು ಅದರಿಂದ ಅದಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು 2 ಇಂಚಿಗೆ ಒಂದು ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಈ ಥರ ನಾವು ಲೈನ್ ಮಾಡ್ಕೊಳ್ಳಿ. ಗೊತ್ತಾಯಿತು ಅಂದ್ಕೊತೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಈಸಿ ಇದೆ ಟಕ್ ಹಿಡಿಯೋದು. ನಿಮಗೆ 3 ಟಕ್ ಇದೆ, 4 ಟಕ್ ಆದರೆ ಬೇಕಾದ್ರೆ ಇಟ್ಕೋಬೋದು. ನಾನು 3 ಟಕ್ಕೆ ಯಾವಾಗಲೂ ಸ್ಟಿಚ್ ಮಾಡೋದು, ಅದಕ್ಕೋಸ್ಕರ 3 ಟಕ್ ಇಟ್ಟಿದ್ದೀನಿ. ನಿಮಗೆ ಬೇಕಾದ್ರೆ 4 ಟಕ್ ಇಟ್ಕೋಬೋದು. ನೋಡಿ ಇವಾಗ ನಾವು ಕಟ್ ಮಾಡೋದು ತೋರಿಸ್ತೀನಿ. ನೋಡಿ ಈ ಥರ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳಿ. ಈಸಿ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪಟ್ಟಿ. ಇವಾಗ ಹಾರ್ಮೋಲ್ ಇದು ಫ್ರಂಟ್. ನಿಮಗೆ ಗೊತ್ತಾಗಲಿ ಅಂತ ಸಪ್ರೇಟ್ ಕಟ್ ಮಾಡೋದು ತೋರಿಸ್ತಿದ್ದೀನಿ. ಲೆಂತ್ ವಿಡಿಯೋ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಫಸ್ಟ್ ಕಟ್ಟಿಂಗ್ ಮಾತ್ರ ತೋರಿಸ್ತೀನಿ, ನೆಕ್ಸ್ಟ್ ಸ್ಟಿಚಿಂಗ್ ತೋರಿಸ್ತೀನಿ. ನೋಡಿ ಈ ಥರ ಮಾರ್ಕ್ ಆಗಿದೆ, ಕಟ್ಟಿಂಗ್ ಆಗಿದೆ. ನೋಡಿ ಇವಾಗ ಫ್ರಂಟ್ ಡೀಪ್ ಶೇಪು ಕಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ಥರ ಆಗಿದೆ. ಇವಾಗ ಎಲ್ಲದಕ್ಕೂ ನ್ಯಾಚ್ ಕೊಟ್ಕೊಳ್ಳಿ, ನ್ಯಾಚ್ ಹಾಕ್ಕೊಳ್ಳಿ ಎಲ್ಲದಕ್ಕೂ. ಓಕೆನಾ, ಈ ಥರ ಆಗಿದೆ ಫ್ರಂಟ್. ನೋಡಿ ಈ ಥರ ಫ್ರಂಟು ಬ್ಯಾಕ್ ಈಸಿ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ ಇವಾಗ ನಾನು ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ಸ್ಲೀವ್ದು. ನೋಡಿ ಈ ಥರ ನಾವು ಫಸ್ಟ್ ಕಟ್ ಮಾಡಿರೋ ಆರ್ಮೋಲ್ನ ನೋಡ್ಕೋಬೇಕು. ನೋಡಿ 1/2 ಇಂಚು ಮಾರ್ಜಿನ್ ಸ್ಟಿಚ್ಚಿಂಗೋಸ್ಕರ ಬಿಟ್ಬಿಟ್ಟು ನೋಡ್ಕೋಬೇಕು. ಯಾವತ್ತು ನೋಡಿ 10 ಇಂಚಿದೆ, 1/2 ಇಂಚ್ ಬಿಟ್ಬಿಟ್ಟು ನೋಡ್ಕೊಳ್ಳಿ. ಯಾಕೆಂದರೆ 1/2 ಇಂಚ್ ಮಾರ್ಜಿನ್ಗೆ ಹೋಗಿರುತ್ತೆ, ಅದಕ್ಕೋಸ್ಕರ 10 ಇಂಚ್ ನೋಡಿಬಿಟ್ಟು ಲೆಂತ್ ನೀವು ಕಟ್ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ಥರ 4 ಇರಬೇಕು, ಕ್ಲೋಸಿಂಗ್ ಮೇಲ್ಗಡೆ ಇರಬೇಕು. ಓಕೆನಾ, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಯಾವಾಗಲೂ ನೋಡಿ 1/2 ಇಂಚು ಮಾರ್ಜಿನಿಗೆ 1 ಇಂಚ್, 1/2 ಇಂಚ್ ಸ್ಟಿಚಿಂಗಿಗೆ, 1/2 ಇಂಚು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ. ವಿತೌಟ್ ಲೈನಿಂಗಿಗೆ ಬೇರೆ, ವಿತ್ ಲೈನಿಂಗಿಗೆ ಬೇರೆ. ಓಕೆನಾ, ಹೇಳ್ತಾ ಇದ್ದೀನಿ ನೋಡಿ. ವಿತೌಟ್ ಲೈನಿಂಗಿಗೆ 1.5, ಇದಕ್ಕೆ 1 ಇಂಚ್ ಅಷ್ಟೇ. ಓಕೆನಾ, ನೋಡಿ 7 ಇಂಚು ಉದ್ದ 7 ಇಂಚ್ ಇದೆ. ನೋಡ್ಕೊಳ್ಳಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಉದ್ದ 7 ಇಂಚು. ನೋಡಿ ಉದ್ದ 7 ಇಂಚು, ಡೌನ್ 5 ಇಂಚು, ಆರ್ಮೋಲ್ ಡೌನ್ 5 ಇಂಚು. ಓಕೆನಾ, ನೋಡಿ ಆರ್ಮೋಲ್ ಡೌನ್ 5 ಇಂಚು, ಆರ್ಮೋಲ್ ಡೌನ್ 5 ಇಂಚು. ನೋಡಿ ಇವಾಗ ನಾವು 3 ಇಂಚು, ಗೊತ್ತಾಯ್ತಾ? ಫಸ್ಟು ಲೆಂತು, ಆಮೇಲೆ ಆರ್ಮೋಲ್ ಡೌನ್, ಆಮೇಲೆ ನೋಡಿ ಈ ಥರ ರೆಡಿ. ನಾವು 9.5 ಒಂದು ಮಾರ್ಕ್ ಮಾಡಿರ್ತೀವಿ, ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ಸಾರಿ, ನೋಡಿ ಅಲ್ಲಿ 7ಇಂದ ನಾವು ಆರ್ಮೋಲ್ ಡೌನ್ ಹತ್ರ 8.5 ನೋಡ್ಕೊಳ್ಳಿ. 8.5 ರೆಡಿ, 8.5 1.5 ಇಂಚು ಎಕ್ಸ್ಟ್ರಾ. ಓಕೆನಾ, ನೋಡಿ 1.5 ಇಂಚ್ ಎಕ್ಸ್ಟ್ರಾ. ಇವಾಗ ಶೇಪು ಈಸಿ ಇದೆ. 1.5 1/4 ಮೇಲ್ಗಡೆ ಕೆಳಗಡೆ ನಾವು ಲೈನ್ ಹಾಕ್ಕೊಳ್ಳಿ, ಆಮೇಲೆ ಶೇಪ್ ಕೊಡಿ. ಓಕೆನಾ, ಈಸಿ ಇದೆ ನೋಡಿ. ಇವಾಗ ಟೈಟು ಸುತ್ತಳತೆ, ಸ್ಲೀವ್ ಸುತ್ತಳತೆ 6 ಇಂಚು, 1.5 ಇಂಚು ಎಕ್ಸ್ಟ್ರಾ. ಸೇಮ್ ನೀವು ಸ್ಲೀವಲ್ಲಿ ಎಷ್ಟು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರಾ ಬ್ಲೌಸಲ್ಲಿ ಕಟ್ಟಿಂಗಲ್ಲಿ, ಅಷ್ಟೇ ಸ್ಲೀವಿಗೂ ಇದು ಸ್ಲೀವಿಗೆ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಫ್ರಂಟ್ ಶೇಪು ಈ ಥರ ಆಗಿದೆ. ಈ ಥರ ಕಟ್ ಈಸಿ ಇದೆ ಸ್ಲೀವ್ ಕಟ್ ಮಾಡೋದು. ಬಿಗಿನರ್ಸಿಗೋಸ್ಕರ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ, ತುಂಬ ಟ್ರಿಕ್ಸ್ ಏನು ಹೇಳ್ಕೊಟ್ಟಿಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂತ. ಅದಕ್ಕೇ ಫಸ್ಟ್ ನಾವು ಲೆಂತು, ಆರ್ಮೋಲ್ ಡೌನು, ಆಮೇಲೆ ಟೈಟಿಂದು ಅಷ್ಟೇ ಮಾರ್ಕ್ ಮಾಡೋದು, ತುಂಬ ಈಸಿ. ಇವಾಗ ಮುಂದೆ ಶೇಪ್ ಕಟ್ ಮಾಡ್ಕೊಳ್ಳಿ. ಈ ಥರ ಇವಾಗ ನ್ಯಾಚ್ ಹಾಕ್ಕೊಳ್ಳಿ. 2 ನ್ಯಾಚು, ಸ್ಟಿಚಿಂಗ್ದೊಂದು ನ್ಯಾಚು, ಆರ್ಮೋಲ್ದೊಂದು ಡೌನ್ ಆರ್ಮೋಲ್ಸ್ ನ್ಯಾಚು. ಈ ಥರ ರೆಡಿಯಾಗಿದೆ. ನಾವಿವಾಗ ಫ್ಯಾಬ್ರಿಕ್ ತೊಗೊಳೋದ, ಮೇನ್ ಫ್ಯಾಬ್ರಿಕ್. ನೋಡಿ ಇದು ಸುಕ್ಕಾಗಿದೆ, ಅದಕ್ಕೆ ಐರನ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಕ್ಲಾತ್ ಸುಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇದೊಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ
ನೋಡಿ ಈ ಥರ ನಾವು ಇದು ಐರನ್ ಮಾಡ್ಕೊಂಡು ಫೋಲ್ಡಿಂಗ್ ಸೈಡ್ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಳಿ. ಕ್ಲಾತ್ ವೇಸ್ಟ್ ಮಾಡಬೇಡಿ, ಅದಕ್ಕೇ ನೋಡ್ಕೊಂಡು ನೀವು ಫ್ಯಾಬ್ರಿಕ್ ಹಾಕ್ಕೊಳ್ಳಿ. ಲೈನಿಂಗ್ ಕ್ಲಾತು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ಲೀವೆಲ್ಲ ಕಟ್ ಮಾಡಿ ತೋರಿಸ್ತೀನಿ, ಅದು ಅಗಲ ಕಮ್ಮಿ ಆಗುತ್ತೆ ಅಂತ ಅದಕ್ಕೋಸ್ಕರ ಫಸ್ಟು ಬ್ಯಾಕು ಫ್ರಂಟು ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಲೀವ್ ಕಟ್ ಮಾಡೋದು ತೋರಿಸ್ತೀನಿ. ನೋಡಿ ನೋಡ್ಕೊಬಿಟ್ಟು ನಿಧಾನ, ಯಾವಾಗಲೂ ಎಕ್ಸ್ಟ್ರಾ ಕ್ಲಾತ್ ಇದ್ರೂ ಪರವಾಗಿಲ್ಲ, ಕಮ್ಮಿ ಮಾತ್ರ ತಗೋಬೇಡಿ. ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ನಿಮಗೇ ಕಷ್ಟ ಆಗುತ್ತೆ. ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದು 1/2 ಇಂಚು ಗ್ಯಾಪ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. 1/2 ಇಂಚು 1 ಇಂಚು ನೋಡಿ ಫ್ರಂಟ್ ಆಗಿದೆ. ಇವಾಗ ಬ್ಯಾಕ್ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ನೋಡಿ ಬಾರ್ಡ್ರು, ನಿಮಗೆ ಬಾರ್ಡ್ರು ಬೇಕಾದರೆ ಬಾರ್ಡ್ರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಲೀವಿಗೆ ಮಾತ್ರ ಬಾರ್ಡ್ರ್ ಹಾಕ್ಕೊಳ್ಳಿ. ಇವ್ರಿಗೆ ಬಾರ್ಡ್ರು ಬೇಕಂತೆ, ಅದಕ್ಕೋಸ್ಕರ ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ, ಬೇಡ ಅಂತಂದರೆ ಮಾಮೂಲಿ ಪ್ಲೈನಿಗೆ ಹಾಕ್ಕೋಬೋದು. ನೋಡಿ ಈ ಥರ ಕಟ್. ಇವಾಗ ಸ್ಲೀವಿಗೆ ಬಾರ್ಡ್ರು ಬೇಕಂತೆ, ಅದಕ್ಕೋಸ್ಕರ ನೋಡಿ ಈ ಥರ ಸ್ಲೀವಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಯಾವತ್ತು ಲೈನಿಂಗ್ ಕ್ಲೀನಾಗಿ ಕಟ್ ಮಾಡಿದ್ರೆ ನಮಗೆ ಸ್ಟಿಚ್ಚಿಂಗಲ್ಲಿ ಕರೆಕ್ಟಾಗಿ ಬರುತ್ತೆ. ಲೈನಿಂಗಲ್ಲಿ ನಾವು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೆ ಸ್ಟಿಚ್ಚಿಂಗಲ್ಲಿ ನಮಗೆ ಕಷ್ಟ ಆಗುತ್ತೆ. ನೋಡಿ ಕ್ರಾಸ್ ಪಟ್ಟಿ ನೋಡಿ ಎಲ್ಲ ಕಟ್ ಮಾಡೋದು ತೋರಿಸಿದ್ದೀನಿ. ಅದು ಜಾಗ ಕಮ್ಮಿ ಇದೆ ಅಂತ ಅದಕ್ಕೋಸ್ಕರ ನಾನು ನಿಮಗೆ ಸಪ್ರೇಟ್ ತೋರಿಸ್ತಾ ಇದ್ದೀನಿ. ನೋಡಿ ಕ್ರಾಸ್ ಪಟ್ಟಿ, ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಕಟ್ ಮಾಡೋದು ತೋರಿಸಿದ್ದೀನಿ. ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಥ್ಯಾಂಕ್ ಯು.